ನಿಮ್ಗೆ ನಾನು ಕೇಳಲಿಕ್ಕೆ ಬಯಸ್ತೇನೆ ಸ್ನೇಹಿತರೆ, ದೇವರಾಜರ್ ಟ್ರಕ್ ಟರ್ಮಿನಲ್ ಅಲ್ಲಿ 46 ಕೋಟಿ ಲೂಟಿ ಆಗಿದೆ. ಬಿಜೆಪಿಯ ಒಬ್ಬ ಎಕ್ಸ್ MLCಗೆ, ಎಕ್ಸ್ MP ಕ್ಯಾಂಡಿಡೇಟ್ಗೆ ಅವರ ಅಕೌಂಟಿಗೆ 3 ಕೋಟಿ ರೂಪಾಯಿ ದುಡ್ಡು ಹೋಗಿದೆ. ಯಾಕೆ ಇಡಿನವರು ಇದನ್ನ ತನಿಖೆ ಮಾಡ್ತಾ ಇಲ್ಲ? 46 ಕೋಟಿ, ಅದು ಈಸ್ ಇಟ್ ನಾಟ್ ಪ್ರೊಸೀಡ್ಸ್ ಆಫ್ ಕ್ರೈಮ್? ಇಡಿನವರು ಹೇಳ್ತಾರೆ ಇಲ್ಲಿ ಯಾಕೆ ಬಂದಿದ್ದೀರಿ ಅಂದ್ರೆ, ವೇರ್ ಎವರ್ ದೇರ್ ಇಸ್ ಪ್ರೊಸೀಡ್ಸ್ ಆಫ್ ಕ್ರೈಮ್ ಇನ್ವಾಲ್ವ್ಡ್ ವಿ ಹ್ಯಾವ್ ಎ ಅಥಾರಿಟಿ ಟು ಎಂಟರ್ ಅಂತ ಹೇಳ್ತಾರೆ. ದೇವರಾಜರ್ ಟ್ರಕ್ ಟರ್ಮಿನಲ್ ಅಲ್ಲಿ ಹಣ ಲೂಟಿ ಆಗಿದೆಯಲ್ಲ, ಆ ಲೂಟಿ ಹಗರಣದ ಲಾಭಾಂಶ ಅಲ್ಲವಾ? ಅಲ್ಲಿ ಯಾಕೆ ಇಡಿನವರು ತನಿಖೆ ಮಾಡ್ತಾ ಇಲ್ಲ? ಆ ದುಡ್ಡು ಯಾವ ಎಲೆಕ್ಷನ್ಗೆ ಹೋಗಿದೆ ಅಂತ ಯಾಕೆ ಟ್ರೇಲ್ ಮಾಡ್ತಾ ಇಲ್ಲ? ಬೋವಿ ನಿಗಮದಲ್ಲಿ ಹಗರಣ ಆಗಿದೆ, ಅಲ್ಲಿ ಯಾಕೆ ಇಡಿನವರು ತನಿಖೆ ಮಾಡ್ತಾ ಇಲ್ಲ? ತಾಂಡ ಅಭಿವೃದ್ಧಿ ನಿಗಮದಲ್ಲಿ ಹಗರಣ ಆಗಿದೆ, ಅಲ್ಲಿ ಯಾಕೆ ತನಿಖೆ ಮಾಡ್ತಾ ಇಲ್ಲ? ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವಂತಹ ಸ್ವರೂಪದ ಹಗರಣ ಹಿಂದೆ ಅಂಬೇಡ್ಕರ್ ನಿಗಮದಲ್ಲೂ ಕೂಡ ನಡೆದಿದೆ, ಅದನ್ನ ಯಾಕೆ ಇಡಿನವರು ತನಿಖೆ ಮಾಡ್ತಾ ಇಲ್ಲ? ಕೋವಿಡ್ ಸಂದರ್ಭದಲ್ಲಿ ಹೆಣಗಳು ಬೀಳ್ತಾ ಇದ್ರೆ ಆ ಹೆಣಗಳ ಮೇಲೆ ಹಣ ಮಾಡ್ತಾ ಇದ್ರಲ್ಲ, ಅದನ್ನ ಯಾಕೆ ಇಡಿನವರು ತನಿಖೆ ಮಾಡ್ತಾ ಇಲ್ಲ? ಅದು ಪ್ರೊಸೀಡ್ಸ್ ಆಫ್ ಕ್ರೈಮ್ ಅಲ್ವಾ? ವಾಲ್ಮೀಕಿ ನಿಗಮದ್ದು ಒಂದು ಮಾತ್ರ ಪ್ರೊಸೀಡ್ಸ್ ಆಫ್ ಕ್ರೈಮ್ ಅಂತ ಜಸ್ಟಿಫೈ ಮಾಡ್ತಾ ಇದ್ದಾರೆ. ಹಾಗಾಗಿ ಇದನ್ನೇ ಆಧಾರವಾಗಿಟ್ಕೊಂಡು ಸುಪ್ರೀಂ ಕೋರ್ಟ್ನವರು ಕೂಡ ಹೇಳಿದ್ದಾರೆ, ಇದು ಬರೀ ನಾನು ಹೇಳ್ತಾ ಇರೋದಲ್ಲ. ಜಾರ್ಖಂಡ್ನ ಇವತ್ತಿನ ಮುಖ್ಯಮಂತ್ರಿ ಸೋರೇನ್ ಅವರು ಮತ್ತು ದೆಹಲಿ ಕೇಜ್ರಿವಾಲ್ ಅವರನ್ನ ಇಬ್ಬರನ್ನ ಅರೆಸ್ಟ್ ಮಾಡಿ ಕಸ್ಟಡಿಗೆ ತೆಗೆದುಕೊಂಡು ಅವರಿಗೆ ಬೇಲ್ ಕೊಡುವಂತ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ನವರು ಏನ್ ಹೇಳಿದ್ದಾರೆ ಅನ್ನೋದನ್ನ ತಾವು ಸಹ ದಯವಿಟ್ಟು ಗಮನಿಸಬೇಕು. ಅದರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಸುಪ್ರೀಂ ಕೋರ್ಟ್ನವರು, ಇಡಿ ಅವರ ಕಾರ್ಯತಂತ್ರ ಬಹಳ ಆರ್ಬಿಟ್ರರಿ ಆಗಿದೆ, ಅಂದ್ರೆ ಇಷ್ಟ ಬಂದಂಗೆ ಮಾಡ್ತಾ ಇದ್ದಾರೆ, ಜಸ್ಟಿಫಿಕೇಶನ್ ಇಲ್ಲದೆ ಹೋದ್ರು ಅರೆಸ್ಟ್ ಮಾಡ್ತಾ ಇದ್ದಾರೆ, ಪ್ರೈಮಾ ಫೇಸಿ ಎವಿಡೆನ್ಸ್ ಇಲ್ಲದೆ ಹೋದ್ರು ಮೇಲ್ನೋಟಕ್ಕೆ ಅವ್ರ ಮೇಲೆ ಬಲವಾದಂತ ಸಾಕ್ಷ್ಯ ಇಲ್ಲದೆ ಹೋದ್ರು ಕೂಡ ಅರೆಸ್ಟ್ ಮಾಡ್ತಾ ಇದ್ದಾರೆ, ಮತ್ತು ಇನ್ವೆಸ್ಟಿಗೇಷನ್ ಅಲ್ಲಿ ಪಾರದರ್ಶಕತೆಯನ್ನ ಕಾಪಾಡಿಲ್ಲ, ಟ್ರಾನ್ಸ್ಪರೆನ್ಸಿ ಇಲ್ಲ, ಇನ್ವೆಸ್ಟಿಗೇಷನ್ ಅಲ್ಲೂ ಕೂಡ ಅಧಿಕಾರದ ದುರುಪಯೋಗ ಕಂಡು ಬರ್ತಾ ಇದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಸೊ ಇದೆಲ್ಲದರ ಹಿನ್ನೆಲೆಯಲ್ಲಿ ಅದೇ ಪ್ರಯೋಗ ಇವತ್ತು ಏನಿವರು ಜಾರ್ಖಂಡ್ ನಲ್ಲಿ ಮಾಡಿದ್ರು, ದೆಹಲಿಯಲ್ಲಿ ಮಾಡಿದ್ರು, ಬೇರೆ ಬೇರೆ ರಾಜ್ಯಗಳಲ್ಲಿ ಮಾಡಿದ್ದಾರೆ, ಇವತ್ತು ಅದೇ ಪ್ರಯೋಗ ಇಡಿನವರು ಕರ್ನಾಟಕದಲ್ಲಿ ಮಾಡ್ತಾ ಇದ್ದಾರೆ. ನಮ್ಮ ಸಾಕ್ಷಿಗಳನ್ನ ಕರೆದು ಅವರಿಗೆ ಹೆದರಿಸಿ ಬೆದರಿಸಿ ಸತ್ಯಕ್ಕೆ ದೂರವಾದಂತಹ ಸುಳ್ಳಿನ ಹೇಳಿಕೆಗಳನ್ನ ಕೊಡಬೇಕು ಅಂತೇಳಿ ಇವತ್ತು ಸಾಕ್ಷಿಗಳ ಮೇಲೆ ದಬಾವಣೆ ಮಾಡ್ತಾ ಇದ್ದಾರೆ. ಇದಕ್ಕೆ ಒಂದೇ ಕಾರಣ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನ ಬುಡಮೇಲು ಮಾಡಬೇಕು ಅಂತಕ್ಕಂಥದ್ದು. ಇದು ಅವಶ್ಯಕತೆ ಬಂದ್ರೆ ನಾವು ಕಾನೂನು ಹೋರಾಟನೂ ಮಾಡ್ತೇವೆ, ಬೀದಿಗಿಳಿದು ಹೋರಾಟ ಮಾಡ್ತೇವೆ, ಪ್ರಜಾಪ್ರಭುತ್ವದ ಕಗ್ಗೊಲೆ ಆಗ್ಲಿಕ್ಕೆ ನಾವು ಬಿಡೋದಿಲ್ಲ. ಆ ವಿಷಯದಲ್ಲಿ ನಮ್ಮ ಸರ್ಕಾರ, ನಮ್ಮ ಪಕ್ಷ ದೃಢ ನಿಲುವನ್ನ ನಾವು ತೆಗೆದುಕೊಂಡಿದ್ದೇವೆ. ಈ ತರ ಎದುರಿಕೆ ಬೆದರಿಕೆಗೆ ದಬ್ಬಾಳಿಕೆಗೆ ನಾವು ಬಗ್ಗೋದಿಲ್ಲ. ಬಿಜೆಪಿ ಅವರಿಗೆ ದುರಂತ ಅಂತ ಹೇಳಿದ್ರೆ, ದೇಶದ ಜನ 2 ತಿಂಗಳ ಹಿಂದೆ ಅವರಿಗೆ ಪಾಠ ಕಲಿಸಿದ್ರು ಕೂಡ ಇನ್ನೂ ಪಾಠ ಕಲಿದೇ ಇರತಕ್ಕಂತಹದ್ದು ದುರಂತ. ಇದು ಅವರ ಅವನತಿಗೆ ಅವರೇ ಇವತ್ತು ಗುಣಿಯನ್ನ ತೋಡ್ಕೊಳ್ತಾ ಇದ್ದಾರೆ ಅಂತ ನಾವು ಹೇಳಬೇಕಾಗುತ್ತೆ.